ಮೇಡಮ್ ಒಟ್ನಲ್ಲಿ ಸಾಧಿಸ್ಬಿಟ್ಟೆ ಮೇಡಮ್, ಎತ್ಕೊಂಡ್ ಬಂದ್ಬಿಟ್ಟೆ ಬ್ಯಾಗ್ನ. ಅಣ್ಣ, ಶಶಿ, ನಿನಗೆ ಬರಬೇಡ ಅಂತ ಹೇಳಿದ್ದೆ ಅಲ್ವಾ, ಯಾಕೆ ಬಂದ್ರಿ? ಇರೋಕ್ಕಾಗ್ಲಿಲ್ಲ ಅಣ್ಣ. ಹೇಗ್ ನಡೀತು ರೀ? ಸಡನ್ ಆಗಿ ಕಾರ್ಗೆ ಅಡ್ಡ ಬಂದ, ಬ್ರೇಕ್ ಹಾಕೋ ಅಷ್ಟರಲ್ಲಿ ಬಿದ್ದೇ ಹೋದ. ತಲೆಗೆ ಏಟ್ ಬಿದ್ದಿದೆ, ಆಪರೇಷನ್ ಮಾಡಬೇಕು ಅಂತ. ಅವನ ಸಂಬಂಧಿಕರು ಸೈನ್ ಆಗ್ಬೇಕಂತೆ, ಪೊಲೀಸರಿಗೂ ಕೂಡ ಹೇಳಬೇಕು. ಆಗಿದ್ರಲ್ಲಿ ನಿನ್ ತಪ್ಪೇನಿಲ್ಲ ಅಲ್ವಾ? ಡಾಕ್ಟರ್ ಹತ್ರ ನಾನು ಮಾತಾಡ್ತೀನಿ. ಡಾಕ್ಟರ್, ಗೊತ್ತಿಲ್ಲದೇನೆ ಆಕ್ಸಿಡೆಂಟ್ ಆಗಿದೆ, ಬೇಗ ಟ್ರೀಟ್ಮೆಂಟ್ ಸ್ಟಾರ್ಟ್ ಮಾಡ್ಕೊಳ್ಳಿ. ಸಾರಿ, ಬಂಧುಗಳು ಬಂದು ಸೈನ್ ಮಾಡಬೇಕು, ಇದು ಹಾಸ್ಪಿಟಲ್ ರೂಲ್ಸ್. ಅಯ್ಯೋ, ಒಂದ್ ಪ್ರಾಣನ ಉಳಿಸೋದಕ್ಕಿಂತ ರೂಲ್ಸ್ ಇಂಪಾರ್ಟೆಂಟಾ ಡಾಕ್ಟರ್? ಪ್ರಾಣನ ಉಳಿಸೋದೇ ನಮ್ ಕರ್ತವ್ಯ ಮೇಡಮ್. ಆದ್ರೆ ಏನಾದ್ರೂ ಆಗಿ ಪೇಷಂಟ್ ಪ್ರಾಣ ಹೋದ್ರೆ ಅವ್ರ ಬಂಧುಗಳಿಗೆ ಏನಂತ ಸಮಾಧಾನ ಮಾಡೋದು? ಜೊತೆಗೆ ಈ ವಿಷಯ ಇನ್ನೂ ಪೊಲೀಸರಿಗೆ ಗೊತ್ತಿಲ್ಲ. ಮೇಡಮ್, ನಮ್ಮ ಆರಕ್ಷಕ ಪಡೆ ಎಂಟ್ರಿ ಆದ್ರು. ಇವಾಗಿರತ್ತೆ ಅನಂತು ಅಸಲಿ ಮಜಾ. ಪೊಲೀಸ್ ಬರ್ತಾ ಇದಾರಲ್ಲ, ನೀವ್ ಇನ್ಫಾರ್ಮ್ ಮಾಡಿದ್ರಾ? ಇಲ್ಲ, ನಾನ್ ಕಾಲ್ ಮಾಡಿಲ್ಲ. ಡಾಕ್ಟರ್, ನಿಮ್ಮ ಹತ್ರಕ್ಕೆ ಯಾವುದಾದ್ರೂ ಆಕ್ಸಿಡೆಂಟ್ ಕೇಸ್ ಬಂದಿದ್ಯಾ? ಬಂದಿದೆ ಸರ್, ಇವರೇ ಮಾಡಿದ್ದು. ಆ ಸ್ಕೆಚಸ್ ಎಲ್ಲಿ? ವಾವ್, ಫಾಸ್ಟ್ ಆಗಿ ಗೆಸ್ ಮಾಡಿದ್ಯಾ. ಎಷ್ಟೇ ಆದ್ರೂ ನಮ್ ಬ್ಲಡ್ ಅಲ್ವಾ, ಅಷ್ಟು ಬುದ್ಧಿ ಇಲ್ಲ ಅಂದ್ರೆ ಅದು ನಮಗೆ ಅವಮಾನ. ಸ್ಕೆಚಸ್ ಎಲ್ಲಿ ಅಂತ ಕೇಳ್ತಾ ಇದ್ದೀನಿ. ಇಲ್ಲ, ಸುಟ್ಟು ಬೂದಿ ಮಾಡ್ದೆ. ಏನೇ, ಏನೋ ನಿನ್ ಪ್ರಾಣ ಹೋದಾಗೆ ಅಷ್ಟು ಶಾಕ್ ಆದ. ಅದ್ರ ಮೇಲೆ ಒಂದು ಪ್ರಾಣ ನಿಂತ್ಕೊಂಡಿದೆ ಚಿಕ್ಕಮ್ಮ. ಗೊತ್ತು. ಆ ಸ್ಕೆಚ್ ಅಲ್ಲಿರೋ ವಾರಸ್ದಾರನ್ನ ಹುಡುಕಿ ಯಾಗ ಮಾಡಿಸಿದ್ರೆ ಶಾಪ ಹೋಗತ್ತೆ. ಆದ್ರೆ ನನಗೇನು ಲಾಭ? ನೀವು ಸತ್ರೆ ಸಂತೋಷ ಪಡ್ತೀನಿ ಹೊರತು ನೀವು ಬದುಕಿದ್ರೆ ನನಗ್ ಬೇಜಾರಲ್ವಾ? ನಿನಗಿಷ್ಟು ಸ್ಯಾಡಿಸಮ್ ಯಾಕೆ ಚಿಕ್ಕಮ್ಮ? ಯಾಕೆ ನಮ್ಮ ಮೇಲೆ ಇಷ್ಟು ದ್ವೇಷ ಬೆಳೆಸ್ಕೊಂಡಿದ್ಯಾ? ಅಷ್ಟಕ್ಕೂ ಎಷ್ಟು ದಿನ ಈ ದ್ವೇಷ, ಪ್ರತಿಕಾರ, ಇದಕ್ಕೆ ಮುಕ್ತಾಯನೇ ಇಲ್ವಾ? ನಿನ್ ಸಾವೆ ಇದಕ್ಕೆ ಮುಕ್ತಾಯ. ಇನ್ನು ಎಷ್ಟು ಜನ ಸಾಯ್ಬೇಕು ಅನ್ಕೊಂಡಿದ್ಯಾ? ಶತ್ರು ಬದುಕಿರ್ಬೇಕು ಅಂತ ಯಾರು ಅನ್ಕೋತಾರೆ? ಎಲ್ಲರೂ ಸಾಯ್ಬೇಕು. ಆ ಸಮಾಧಿಗಳ ಮೇಲೆ ನೀನು ಸಿಂಹಾಸನ ಹಾಕೊಂಡು ಕೂತ್ಕೋತೀಯಾ? ಆಫ್ ಕೋರ್ಸ್, ಪ್ಯಾಲೇಸ್ನೇ ಕಟ್ಕೋತೀನಿ ಅನ್ಕೋ. ತಪ್ಪು ಮಾಡ್ತಿದ್ಯಾ ಚಿಕ್ಕಮ್ಮ. ನಿನ್ ಪದ್ಧತಿನ ಬದಲಾಯಿಸ್ಕೋ, ದ್ವೇಷನ ಬಿಟ್ಬಿಡು, ಮನುಷ್ಯಳಾಗಿ ಬದಲಾಗು. ಅದನ್ನ ಹೇಳೋದಿಕ್ಕೆ ನೀನ್ ಯಾರೇ? ನಿನ್ನ ಅಕ್ಕನ ಹೋಲ್ಕೆಲ್ ಹುಟ್ಟಿರೋ ಮಗಳು. ನೀನು ಬದಲಾಗಿಲ್ಲ ಅಂದ್ರೆ ನಿನ್ ಸಾವು ನನ್ ಕೈಯಿಂದಾನೇ ಆಗೋದು. ಕೇಳಿಸ್ಕೊಂಡ್ಯಾ ಅನಂತು? ಯಾರ ಹತ್ರ ಬಂದು ಏನ್ ಮಾತಾಡ್ತಿದ್ದಾಳೋ? ಏನೇ, ಆಗ್ಲೇ ಮರ್ತೋದ್ಯಾ? ನಿಮ್ ಅಮ್ಮನ್ನ ಸಾಯಿಸ್ತೋಳು, ನಿಮ್ ಅಪ್ಪ ಅಮ್ಮನ್ ಸಾವಿಗೆ ಕಾರಣ ಆಗಿರೋಳು. ನನ್ನ ಹತ್ರನೇ ಚಾಲೆಂಜ್ ಮಾಡ್ತೀಯಾ? ಏನೋ ನೀನು ನನ್ ರಕ್ತ ಆಗಿರೋ ಮಾತ್ರಕ್ಕೆ ನನಗೆ ಸರಿ ಸಮ ಆಗೋದಿಲ್ವೇ? 100 ಮೊಟ್ಟೆಗಳನ್ನ ತಿಂದ ರಣಹದ್ದು ಕೂಡ
ಒಂದು ತೂಫಾನ್ಗೆ ನೆಲಕ್ ಬೀಳತ್ತೆ ಚಿಕ್ಕಮ್ಮ. ನಾನು ರಣಹದ್ದು ಅಲ್ವೇ, ತುಫಾನ್. ಸಮುದ್ರದ ಮಧ್ಯದಲ್ಲಿ ಹುಟ್ಟಿ ಆ ಸಮುದ್ರಕ್ಕೆ ಆಕಾಶದೆತ್ತರದ ಅಲೆಗಳನ್ನ